ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಹೆಸರು ಸುಷ್ಮಿತಾ ಫ್ರಮ್ ಮೈಸೂರು. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಏನು ಮಾತಾಡಬೇಕಂತೇಳಿ ಗೊತ್ತಾಗ್ತಾಯಿಲ್ಲ. ಯೂಶ್ವಲಾಗಿ ನನ್ನ ಡೇ 6:30 ಈ ಥರ ಶುರು ಆಗುತ್ತೆ. ನಮ್ಮ ಮನೆ ಮುಂದೆಯಿಂದ ವ್ಯೂ ನಿಮ್ಗೆ ಈ ಥರ ಕಾಣಿಸುತ್ತೆ. ಎದ್ದ ತಕ್ಷಣ ನಾನು ನನ್ನ ಪಾಪು ಮಲ್ಕೊಂಡಿದ್ದಾನೆ ಇಲ್ವಾ ಚೆಕ್ ಮಾಡ್ಕೋತೀನಿ. ಇವತ್ತು ಅವ್ನು ಕೂಡ ಎದ್ದಿದ್ದ. ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಆಮೇಲೆ ಅವನಿಗೆ ಫೀಡ್ ಮಾಡಿಸಿ ನೆಕ್ಸ್ಟ್ ನಾನು ನನ್ನ ಕೆಲಸ ಶುರು ಮಾಡ್ಕೋತೀನಿ. ಬಾಗಿಲು ತೊಳೆದು ರಂಗೋಲಿ ಬಿಟ್ಕೋತೀನಿ. ಫಸ್ಟು ರಂಗೋಲಿ ನಂಗೆ ಅಷ್ಟು ಚೆನ್ನಾಗಿ ಬಿಡೋಕ್ಕೆ ಬರೋದಿಲ್ಲ, ಬಟ್ ಹೇಗೋ ಟ್ರೈ ಮಾಡ್ತೀನಿ, ಎಕ್ಸ್ಪರ್ಟ್ ಏನಲ್ಲ. ಅದಾದಮೇಲೆ ನನ್ನ ಪಾಪುಗೆ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಅವನಿಗೆ ಆಯಿಲ್ ಮಸಾಜ್ ಮಾಡಿ ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸ್ದೆ. ಅವನು ಕೂಡ 1.5 ಅವರ್ ಮಲ್ಕೋತಾನೆ. ಒಂದೊಂದು ದಿನ ಬೇಗ ಎದ್ಬಿಡ್ತಾನೆ. ಕಿಚನೆಲ್ಲ ನಾನು ಆಲ್ಮೋಸ್ಟ್ ನೈಟೇ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ, ಬಿಕಾಸ್ ಬೆಳಗ್ಗೆ ಇವತ್ತು ಹೆಡ್ಡೇಕ್ ಆಗಬಾರ್ದು ಅಂತೇಳಿ. ಕಿಚನ್ ಕ್ಲೀನಾಗಿದ್ದರೆ ನಮಗೂ ಕೂಡ ಬೆಳಗ್ಗೆ ಟಿಫನ್ ಮಾಡೋಕ್ಕಾಗಲಿ ಬೇರೆ ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರುತ್ತೆ. ನನ್ನ ಮಗನಿಗೆ ನಾನು ಪ್ಯೂರಿ ಥರನೇ ಇನ್ನೂ ಕೊಡ್ತಾಯಿದ್ದೀನಿ, ಬಿಕಾಸ್ ಅವನಿನ್ನೂ 9 months ಓಲ್ಡ್. ಅವನಿಗೆ ಇವತ್ತು ಫಸ್ಟ್ ಮೀಲಾಗಿ ರವೆ ಸಜ್ಜಿಗೆ ಮಾಡಿಕೊಟ್ಟಿದ್ದೆ. ಅದಕ್ಕೆ ಬನಾನಾ ಮತ್ತು ಆ್ಯಪಲ್ ಕೂಡ ಮಿಕ್ಸ್ ಮಾಡಿದ್ದೆ. ತಿಂದು ಅವನು ಕೂಡ ಚೆಂದ ಆಟ ಆಡ್ತಾಯಿದ್ದಾನೆ. ಅವನೇನು ಜಾಸ್ತಿ ಕಿರಿಕಿರಿ ಮಾಡೋದಿಲ್ಲ. ಹೊಟ್ಟೆ ತುಂಬ ತಿನ್ನಿಸ್ಬಿಟ್ರೆ ಆಟ ಆಡ್ಕೊಂಡು ಆರಾಮಾಗಿರ್ತಾನೆ. ಅಷ್ಟರಲ್ಲಿ ನಾನಿವತ್ತು ಟಿಫನ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ. ತಿಂದು ಅವ್ರ ಅಪ್ಪ ಕೂಡ ವರ್ಕಿಗೆ ಹೊರಡ್ತಾರೆ. ನನ್ನ ಮಗ ಕೂಡ 11:45 ಅಷ್ಟರಲ್ಲಿ ಮಲ್ಕೊಂಡ. ಅದಾದಮೇಲೆ ನನ್ನ ಬ್ಯಾಲೆನ್ಸ್ ವರ್ಕ್ ಏನೇನಿದೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಮಗ ಮಲ್ಕಿ ಎದ್ದೋಳಷ್ಟೇ ನಾನೆಲ್ಲ ಕೆಲಸ ಮಾಡ್ಕೊಬಿಡ್ಬೇಕು. ಆಮೇಲಿಂದ ನಾನೇನು ಮಾಡೋಕ್ಕಾಗೋದಿಲ್ಲ. ಸೊ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಅವನು ಕೂಡ ಎದ್ದಿದ್ದ. ಅವನು ಹಾಗೆ ಆಚೆನೇ ಮಲಗಿಸ್ಕೊಂಡು ಮಾತಾಡಿಸ್ಕೊಂಡು ಬಟ್ಟೆ ಎಲ್ಲ ಹಾರಾಕೊಂಡೆ. ಅಷ್ಟರಲ್ಲಿ ಆಗಲೇ ಅವನಿಗೆ ಸೆಕೆಂಡ್ ಮೀಲ್ ತಿನ್ನಿಸೋ ಟೈಮ್ ಆಗೇ ಬಿಟ್ಟಿತ್ತು. ಸೆಕೆಂಡ್ ಮೀಲಾಗಿ ನಾನು ಅವನಿಗೆ ರೆಡ್ ರೈಸ್, ಬೀಟ್ರೋಟ್ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು 5ರಿಂದ 6 ವಿಷಲ್ ಬರೆಸಿ ಅದನ್ನು ಸೆಮಿ ಪ್ಯೂರಿ ಥರ ಮಾಡ್ಕೊಂಡು ತಿನ್ನಿಸ್ತೀನಿ. ತುಂಬ ಅಗ್ಲಗ್ಲು ಕೊಟ್ಟರೆ ನನ್ನ ಮಗ ನುಂಗೋದಿಲ್ಲ, ವಾಮಿಟ್ ಮಾಡ್ಕೊಬಿಡ್ತಾನೆ. ಅವ್ನಿಗಿನ್ನೂ ಅಭ್ಯಾಸ ಮಾಡಿಸಿಲ್ಲ, ಅದಕ್ಕೋಸ್ಕರ. ಸೊ ಮಿಕ್ಸಿಲಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ತಿಂತಾನೆ. ಇವಾಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದ್ದಾನೆ. ಇವತ್ತು ಗುರುವಾರ ಆಗಿರೋದ್ರಿಂದ ಸಂಜೆ ಪೂಜೆ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವ್ರು ಕೂಡ ಬೇಗ ಬರ್ತೀನಿ ಅಂತ ಹೇಳಿದರು. ಇವ್ರು ಬಂದಮೇಲೇ ಪಾಪುನ ಅವ್ರ ಕೈಲಿ ಕೊಟ್ಟು ನಾನು ಕೆಲಸ ಮಾಡೋಕ್ಕಾಗೋದು. ಮನೇಲಿ ನಾನು, ನನ್ನ ಹಸ್ಬೆಂಡ್, ಪಾಪು 3 ಜನ ಇರೋದ್ರಿಂದ. ಆಮೇಲೆ ಅವ್ರ ಹತ್ರ ಕೊಟ್ಟು ನಾನು ಕೂಡ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಕೋತಾ ಇದ್ದೀನಿ. ಏನಂದರೆ ಫ್ರೆಂಡ್ಸ್, ಮನೆ ಒರೆಸುವಾಗ ನಿಮ್ಗೆ ಕೂಡ ಯೂಸ್ ಆಗ್ಬೋದು ಈ ಟಿಪ್ಪು. ಮನೆ ಒರೆಸುವಾಗ ನೀರಿಗೆ ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡು ಒರೆಸಿದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ, ಬಟ್ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ನನಗೆ ಹೊಸ್ಲು ತೊಳೆದು ಅದಕ್ಕೆ ಡಿಸೈನ್ ಮಾಡೋದಂದರೆ ತುಂಬ ತುಂಬ ಇಷ್ಟ. ರಂಗೋಲಿಲಿ ದೇವ್ರ ಪೂಜೆಲಿ ನನ್ನ ಫೇವ್ರೇಟ್ ಪಾರ್ಟ್ ಅಂದರೆ ಹೊಸ್ಲು ತೊಳೆದು ಅದಕ್ಕೆ ಕುಂಕುಮ ಇಟ್ಟು ರಂಗೋಲಿ ಬಿಟ್ಕೊಳ್ಳೋದು. ಅಷ್ಟರಲ್ಲಿ ಟೀ ಇಟ್ಟಿದ್ದೆ, ಅದೆಲ್ಲ ಉಕ್ಕೋಗ್ಬಿಟ್ಟಿತ್ತು. ಅದಕ್ಕೆ ಓಡ್ತಾಯಿದ್ದೀನಿ ಆಫ್ ಮಾಡೋದಕ್ಕೆ. ಅವ್ರ ಪಾಪು ಇಟ್ಕೊಂಡಿದ್ರು. ಸಂಜೆ ಹೊತ್ತು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅಲ್ಲ ಫ್ರೆಂಡ್ಸ್. ನನಗೂ ಕೂಡ ಅದೇ ಥರ ಅನಿಸುತ್ತೆ. ಯಾಕೋ ನನ್ನ ಮಗ ಕೂಡ ಇವತ್ತು ತುಂಬ ಕಿರಿಕಿರಿ ಮಾಡ್ತಿದ್ದ. ಅವನಿಗೆ ಕೋಲ್ಡ್ ಆಗಿಬಿಟ್ಟಿತ್ತು. ಅವ್ನಿಗೇನಾರು ಆಗಿಬಿಟ್ರೆ ನಮ್ಗೆ ಏನು ಕೆಲಸ ಮಾಡೋಕ್ಕೂ ನೆಕ್ಸ್ಟ್ ಇಂಟ್ರೆಸ್ಟೇ ಬರೋದಿಲ್ಲ. ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಇಬ್ಬರು, ನಾನು ನನ್ನ ಹಸ್ಬೆಂಡ್ ಹಾಗೆ ಟೀ ಕುಡ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ಏನು ಮಾಡೋದಂತೇಳಿ ಡಿನ್ನರ್ಗೆ. ಥರ್ಡ್ ಮೀಲಾಗಿ ನಾನು ನನ್ನ ಮಗನಿಗೆ ರಾಗಿ ಸರಿ ಮಾಡಿಕೊಡ್ತೀನಿ. ತಿಂದು 8:30 ಆ ಥರ ಮಲ್ಕೊಬಿಡ್ತಾನೆ. ಇಷ್ಟೇ ಫ್ರೆಂಡ್ಸ್, ನಮ್ಮ ಡೇ ಹೀಗೆ ಕ್ಯಾಶುವಲಾಗಿ ಹೋಗುತ್ತೆ. ಇದರಲ್ಲೇನು ಬೇರೆ ಚೇಂಜಸ್ ಇರೋದಿಲ್ಲ. ನಿಮಗೆ ನನ್ನ ವ್ಲಾಗಲ್ಲಿ ಯಾವ ಥರ ಕಂಟೆಂಟ್ ಬೇಕು ಅದನ್ನು ನೀವು ಕಮೆಂಟ್ ಮಾಡಿದರೆ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ನೀವು ನನ್ನ ಬ್ಲಾಗಲ್ಲಿ ಬೇಬಿ ಕೇರ್, ಮಕ್ಕಳಿಗೆ ಫುಡ್ ರೊಟೀನ್, 9+ ಮಕ್ಕಳಿಗೆ ಯಾವ ಥರ ಫುಡ್ ಕೊಡ್ಬೋದು, ಮತ್ತು ಆನ್ಲೈನ್ ಆಫ್ಲೈನ್ ಶಾಪಿಂಗ್, ಕುಕ್ಕಿಂಗ್, ನನ್ನ ಡೈಲಿ ರೊಟೀನ್ ಮತ್ತು ಮಿನಿ ವ್ಲಾಗ್ಸ್ ಎಕ್ಸೆಟ್ರಾ ವೀಡಿಯೋಸ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಮೇಲೂ ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ. ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಯಾವ ಥರ ವೀಡಿಯೋ ಮಾಡಬೇಕಂತೇಳಿ ನನಗೂ ಗೊತ್ತಾಗ್ತಿಲ್ಲ. ಪ್ಲೀಸ್ ಏನಾದ್ರು ತಪ್ಪಾಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೇಮ್ DSP ವ್ಲಾಗ್ಸ್ ಅಂತೇಳಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.